ಪ್ರಧಾನಿ ಮೋದಿ ಅವರ ಸರ್ಕಾರ ಬಂದ ಮೇಲೆ ರೈಲ್ವೆ ಬಜೆಟ್ ಅನ್ನು ರದ್ದು ಮಾಡಿ ಒಂದೇ ಬಜೆಟ್ ಮಾಡಲಾಯಿತು. ಈಗ ರೈಲ್ವೆ ಹೆಸರೆತ್ತದೆಯೇ ಮತ್ತೆ ಬಜೆಟ್ ಮಂಡಿಸಿದ್ದಾರೆ ಅರ್ಥ ಸಚಿವೆ ನಿರ್ಮಲಾ ಸೀತಾರಾಮನ್. ಜಗತ್ತಿನ 4ನೇ ಅತಿದೊಡ್ಡ ರೈಲು ವ್ಯವಸ್ಥೆಯ ಹಣಕಾಸನ್ನ ಇತರ ಆರ್ಥಿಕತೆಗೆ ಬಳಸಿಕೊಂಡು ರೈಲ್ವೆಯನ್ನ ಸಾಮಾನ್ಯ ಸ್ಥಿತಿಗೆ ತಳ್ಳಲಾಗಿದೆ ಎಂದು ರೈಲ್ವೆ ಇಲಾಖೆಯ ಕೆಲವರು ಹೆಸರು ಹೇಳದೆ ಟೀಕಿಸಿದ್ದಾರೆ. 13,000 ರೈಲುಗಳು ಓಡುತ್ತಿದ್ದು ಪ್ರತಿದಿನ 2.4 ಕೋಟಿ ಜನರು ಪ್ರಯಾಣಿಸುತ್ತಾರೆ. ಕಳೆದ 10 ವರ್ಷಗಳಿಂದ ರೈಲ್ವೆ ನೇಮಕಾತಿ ತೀರಾ ನಗಣ್ಯವಾಗಿ ನಡೆದಿದೆ. 1.72 ಲಕ್ಷ ಸಿಬ್ಬಂದಿ ಇದ್ದು ಇದರಲ್ಲಿ 87,000 ಮಂದಿ ಹಳಿ ನಿರ್ವಾಹಕರು, 64,000 ನಿಲ್ದಾಣ ನಿರ್ವಹಣೆಯಲ್ಲಿ, 10,000 ಲೋಕೋ ಪೈಲಟ್ಗಳು, ಸಿಗ್ನಲ್ ನಿರ್ವಹಣೆಯಲ್ಲಿ 15,000 ಮಂದಿ ಇದ್ದಾರೆ. ಈ ಸರ್ಕಾರ ಬರುವುದಕ್ಕೆ ಮೊದಲು ರೈಲ್ವೆ ಸಿಬ್ಬಂದಿಯ ಸಂಖ್ಯೆಯು 3 ಲಕ್ಷಕ್ಕೆ ತುಸು ಕಡಿಮೆಯಿತ್ತು.